ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಸಿಂಪಲ್ ಆಗಿ ಇನ್ಸ್ಟೆಂಟ್ ಆಗಿ ರಾತ್ರಿ ಉಳಿದ ಅನ್ನದಿಂದ ಯಾವ ರೀತಿ ದೋಸೆ ರೆಸಿಪಿ ಮಾಡೋದು ನೋಡೋಣ ಬನ್ನಿ. ಸಾಮಾನ್ಯವಾಗಿ ಅನ್ನ ಉಳಿದಿದ್ರೆ ನಾವು ಒಗ್ಗರಣೆ ಹಾಕೊಂಡು ತಿಂತೀವಿ. ಅನ್ನದಿಂದ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನೋಡ್ರಿ, ಒಂದ್ ಬಟ್ಲಷ್ಟು ನಾನಿಲ್ಲಿ ರೈಸ್ ತಗೊಂಡಿದ್ದೀನಿ, ರಾತ್ರಿ ಉಳಿದಿರೋ ಅನ್ನ. ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಕಪ್ ಸಣ್ಣ ರವೆ ತಗೊಂಡಿದ್ದೀನಿ, ಬಾಂಬೆ ರವೆ ಅಂತಾರಲ್ಲ. ನೆಕ್ಸ್ಟ್ 1 ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ, ಯಾಕಂದ್ರೆ ಇದು ಕಲರಿಗೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೆಕ್ಸ್ಟ್ 1 ಬೌಲ್ ಅಷ್ಟು ನಾನು ಇಲ್ಲಿ ಮೊಸರು ತಗೊಂತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಹಾಕಿದ್ರೆ ನೋಡಿ ನೀಟಾಗಿ. ಮೊಸರು ಕಪ್ಪಿನಷ್ಟೇ ನಾವು ನೀರ್ ಹಾಕೋಬೇಕಾಗುತ್ತೆ. ನಾವು ಮೊಸರು ಎಷ್ಟು ತಗೊಂಡಿರ್ತೀವೋ ಅಷ್ಟು ನೀರ್ ಹಾಕೊಳ್ಳೋಣ. ನೋಡ್ರಿ, ಸ್ಪೂನ್ ಅಲ್ಲಿ ನೀಟಾಗಿ ಕಲ್ಸ್ಕೊಳ್ಳೋಣ. ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ರವಾ, ಮೊಸರು, ಸಕ್ಕರೆ, ಉಪ್ಪು, ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಣ. ನೋಡ್ರಿ, ನುಣ್ಣಗೆ ರುಬ್ಕೊಂಡಾಗಿದೆ. ಒಂದ್ ಪಾತ್ರೆಗೆ ಹಾಕೊಳ್ಳೋಣ. ನೋಡ್ರಿ, ದೋಸೆ ಹಿಟ್ಟಿನ ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ನಾವು ಮತ್ತೆ ಆ ಮಿಕ್ಸಿ ಜಾರಲ್ಲಿ ನಾವು ನೀರ್ ಹಾಕೊಂಡು ಈ ಪಾತ್ರೆಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಂದ್ರೆ ದೋಸೆ ಹಿಟ್ಟಿನ ಹದಕ್ಕೆ ನಾವು ನೀಟಾಗಿ ಕಲಸ್ಕೊಳ್ಳೋಣ. 1-2-3 ಸಲ ನೀಟಾಗಿ ಮಿಕ್ಸ್ ಮಾಡಿ ತಿರುಗಾಡ್ಬೇಕಂದ್ರೆ ಇದನ್ನ 10 ನಿಮಿಷ ನೆನೆಯೋಕೆ ಬಿಡೋಣ. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳಂದ್ರೆ ನೋಡ್ರಿ, 1 ಬಟ್ಲು ಕೊಬ್ಬರಿ ಹಾಕೊಂಡಿದ್ದೀನಿ, 4 ಹಸಿಮೆಣಸಿಕಾಯಿ, ಅರ್ಧ ಬಟ್ಲು ಕಡ್ಲೆ ಹಾಕೊಳ್ತಾ ಇದ್ದೀನಿ, 4 ಬೆಳ್ಳುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು. ನೋಡ್ರಿ, ಸ್ವಲ್ಪ ನೀರ್ ಹಾಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ, ಮಿಕ್ಸಿ ಮಾಡ್ಕೊಳ್ಳಂದ್ರಿ. ನೋಡ್ರಿ, ಚಟ್ನಿ ರೆಡಿ ಆಯ್ತು, ಗಟ್ಟಿ ಚಟ್ನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದ್ ಬಟ್ಲಿಗೆ ಹಾಕೊಳ್ಳೋಣ ಚಟ್ನಿನ. ನೆಕ್ಸ್ಟ್ ನೋಡ್ರಿ, ಹಿಟ್ಟು ನೆಂದಿದೆ. ನೋಡ್ರಿ, ಹಂಚು ಕಾದಿದೆ, ದೋಸೆ ಹಾಕೊಳ್ಳೋಣ. ನೋಡ್ರಿ, ನೀವು ಮೊಸರು ಹಾಕೊಂಡಿರ್ತೀರಲ್ಲ ಮುಂಚೆ, ಅದು ಜಾಸ್ತಿ ಹುಳಿ ಇತ್ತಂದ್ರೆ ಸೋಡಾ ಹಾಕೋಬೇಡ್ರಿ. ಹುಳಿ ಕಡಿಮೆ ಇತ್ತು ಅಂದ್ರೆ ಒಂದ್ ಸ್ವಲ್ಪ ಸೋಡಾ ಹಾಕೊಂಡು ಹಿಟ್ಟಿಗೆ ನಾವು ಕಲ್ಸ್ಕೋಬೇಕಾಗುತ್ತೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ, ಬರ್ತಾ ಇದೆ. ನೋಡ್ರಿ, ಸಿಂಪಲ್ ಆಗಿ ಇನ್ಸ್ಟೆಂಟ್ ಆಗಿ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು. ಅನ್ನ ಏನಾದ್ರೂ ಉಳಿದಿತ್ತು ಅಂದ್ರೆ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.